ಅಮ್ಮ ನೈನಿ 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 ಎಲ್ಲಿ ಹೊಟ್ಟೋದ್ಲಿ ಇವಳು? ಮಾವ, ನೈನಿ ಎಲ್ಲಿ ಹೋದ್ಲು? ನಾನ್ ನಿನ್ ಕೇಳಿದ್ರೆ ನೀನ್ ನನ್ ಕೇಳ್ತೀಯ? ಇಲ್ಲ ಮಾವ, ಒಳಗಡೆನೆ ಇರ್ಬೇಕಿತ್ತು. ಬೀಗ ಯಾರು ತೆಗೆದ್ರು? ಹಪ್ಪಳ ಮಾರ್ ಬಂದಿರೋ ದುಡ್ಡನ್ನು ಎಣಿಸ್ಕೊಂಡು ಕೂತ್ಕೊಂಡಿರ್ತೀಯ. ಮಗಳು ಎಲ್ಲಿ ಹೋದ್ಲು ಅಂತ ಗೊತ್ತಾಗಲ್ವ ನಿನ್ಗೆ? ಮದ್ವೆಲಿ ದಕ್ಷಿಣೆ ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಯಾ ತಾತ? ಮತ್ತಿನ್ನೇನು, ನೈನಿಯಕ್ಕ ಹೋಗಿ ಮದ್ವೆ ನಿಲ್ಸಿರುವಾಗ ದಕ್ಷಿಣೆ ಕೊಡೋದಿರ್ಲಿ, ಎಲೆ ಅಡಿಕೆನೂ ಕೊಡಲ್ಲ. ಏನ್ ಮಾತಾಡ್ತಾ ಇದೀಯ ನೀನು? ನೈನಿ ಹೋಗೋದು ಅಂದ್ರೇನು? ಮದ್ವೆ ನಿಲ್ಲೋದು ಅಂದ್ರೇನು? ಮದ್ವೆಗೆ ಹೋದ್ರೆ ಭಿಕ್ಷುಕಿ ತರ ನೋಡಿದ್ರೆ ಆ ಕಾಂತಮ್ಮ. ಚೆನ್ನಾಗಿ ರೆಡಿಯಾಗಿ ಬೇರೆ ಹೋಗಿದ್ದೆ. ನನ್ನ ಮಾತಾಡ್ಸೋದಿರ್ಲಿ, ಚೀತು ಅಂತ ಉಗಿದ್ಲು. ಅದಕ್ಕೆ ನೈನಿ ಅಕ್ಕನ ಅಲ್ಲಿಗೆ ಹೋಗ್ಬಾ ಅಂತ ಹೇಳ್ದೆ. ಎಂತ ಕೆಲ್ಸ ಮಾಡಿದ್ಯಾ ನೀನು? ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಈಗ ತೆಗಿಬೇಡ ಅಂತ ಹೇಳಿದೆ ತಾನೆ? ಯಾಕೆ ಮಾಡ್ದೆ? ಚರ್ಮ ಸುಲಿತಾರೆ ನಮ್ದು. ಹೇಳಿದ್ ಮತ್ ಯಾಕೆ ಕೇಳಲ್ಲ ನೀನು? ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತಿದ್ಯಾ ಏನೋ? ಹೌದು, ಸಾಯಿಸ್ತೀನಿ. ನಿನ್ ದೊಡ್ಡ ಮಗಳಿಂದ ತಾನೆ ನನ್ ಮರ್ಯಾದೆ ಎಲ್ಲ ಹರಾಜಾಗಿದ್ದು. ಒಬ್ರ ಇಬ್ರ ಊರವ್ರಿಗೆಲ್ಲ ಅವಳು ತೊಂದ್ರೆ ಕೊಡ್ತಿದ್ರೆ ನನ್ಗ್ಯಾಕ್ ಬೈತ್ಯಾ? ಮತ್ತೆ ಹೊಡಿತಾಳ್ ಬೇರೆ. ನೋಡ್ ಹೆಂಗ್ ಬರೆ ಬಂದಿದೆ ಅಂತ. ಮುಖಕ್ ತೆಗ್ಲಿದಿದ್ರೆ ಏನ್ ಗತಿ? ನನ್ ಸೌಂದರ್ಯ ಎಲ್ಲ ಹಾಳಾಗೋಗ್ತಿತ್ತು. ಶ್ಯಾಮ್ಲಮ್ಮ, ಓ ಶ್ಯಾಮ್ಲಮ್ಮ, ಸ್ವಲ್ಪ ಆಚೆ ಬಾ ಇಲ್ಲಿ. ಶ್ಯಾಮ್ಲಮ್ಮ ಬಾಮ್ಮ. ಏ ಶ್ಯಾಮ್ಲಮ್ಮ, ಹೊರಗ್ ಬಾಮ್ಮ. ಓ ಶ್ಯಾಮ್ಲಮ್ಮ. ಏನಮ್ಮ, ಏನಾಯ್ತು? ಏನಮ್ಮ ಶ್ಯಾಮ್ಲಮ್ಮ, ನಿನ್ ಮಗಳನ್ ಹದ್ಬಸ್ತಲ್ಲಿ ಇಟ್ಕೊಂಡ್ರೆ ಊರೆಲ್ಲ ತಿರ್ಗಾಡಕ್ ಬಿಟ್ಟಿದ್ಯಾ? ಅವಳ ಕೈಯೋ ಕಾಲೋ ಕಟ್ಟಾಕು, ಮಾತ್ ಕೇಳಲಿಲ್ಲ ಅಂದ್ರೆ ಮುರ್ದಾಕೋ. ನನ್ ಮೊಮ್ಮಗಳು ಏನ್ ಮಾಡಿದ್ಲಮ್ಮ? ಏನ್ ಮಾಡಿದ್ಲಾ? ನೀವೇನೋ ಬಂದ್ ಮದ್ವೆ ಮಾಡ್ಕೊಟ್ಟು ಹೋದ್ರಿ. ಆದ್ರೆ ಆ ಶನಿ ಬಾಯೋಳ್ ಮದ್ವೆ ಮನೆಗ್ ಬಂದು ಕಾಂತಮ್ಮನ್ ಮಗಳಿಗೆ ಅಪಾಯ ಕಾದಿದೆ ಅಂತ ಹೇಳೋದ್ಲು. ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡಿದ್ಯಲ್ಲೇ ಸುಭದ್ರ ಅಂತ ಎದೆ ಎದೆ ಹೊಡ್ಕೋತಾಳೆ ದರಿದ್ರದೋಳು. ಅವ್ರಿಷ್ಟ. ಊರ್ ಶ್ರೀಮಂತರು ಯಾವ ಸೀರೆನಾದ್ರೂ ಉಟ್ಕೋತಾರೆ. ಒಂದೊತ್ತು ಊಟಕ್ ಗತಿ ಇಲ್ಲ ಅಂತದ್ರಲ್ಲಿ ದೊಡ್ಡದಾಗ ಊರು ದಾರ ಮಾಡಕ್ ಬಂದ್ಬಿಟ್ಟಿದೀರಾ? ಯಾಕ್ ಬೇಕಿದೆಲ್ಲ? ಏನ್ ಬಂತು ನಿಮ್ಗ್ ಲಾಭ? ಮದ್ವೆ ಹೆಣ್ಣು ನೀರಲ್ಲಿ ಬಿದ್ದು ಸಾಯ್ತಾಳೆ ಅಂತ ಹೇಳ್ತಿದ್ದಾಳೆ ನಿನ್ ಮಗಳು. ಏನಂತ ಹೆತ್ಯಮ್ಮ? ಥೂ, ಮಾರ್ಗೆಟ್ ಜನ್ಮ ನಿಮ್ದು. ನನ್ನ ಮೊಮ್ಮಗಳು ಮಾಡೋ ಒಳ್ಳೆ ಕೆಲಸ ಏನು ಗೊತ್ತಾಗಲ್ಲ ನಿಮ್ಗೆ. ಸಾಕ್ ಸುಮ್ನಿರಿ. ನೀವೇನ್ ನಮ್ ಒಳ್ಳೆತನದ ಬಗ್ಗೆ ಹೇಳೋದು? ಊರ್ ಗೌಡ್ರಿಗೆ ಅವಳಿಂಗ್ ಮಾಡಿದ್ರೆ ನಾಳೆ ನೀವ್ ಯಾರು ಈ ಊರಲ್ಲಿ ಕಾಣಿಸ್ಕೊಳಲ್ಲ. ಹೇಳ್ತಿದ್ದೀನಿ ಕೇಳಿ. ಏ ಶ್ಯಾಮ್ಲಾ, ನಿನ್ ಮಗ್ಳಗ್ ಸರಿಯಾಗಿ ಹೇಳು, ಗೊತ್ತಾಯ್ತಾ? ನಮ್ಗೆ ಉಸಾಬರಿ ಬರ್ರೆ ಹೋಗೋಣ. ಈಗ ಸುಮ್ನಿರಮ್ಮ, ಹೋಗಿ ಲಾಟಿನ್ ತಗೊಂಬ, ಆಮೇಲೆ ಕೂತ್ಕೊಂಡು ಆಡೋಣ. ಎಲ್ಲಿ ಹೋದ್ಲು ನನ್ನ ಮುದ್ದು ಬಂಗಾರ? ನೈನಿ, 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 ಎಲ್ಲಿದ್ಯಮ್ಮ? ಅಮ್ಮ ನೈನಿ, 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 ನೈನಿ,
ಅಮ್ಮ ನೈನಿ. ವಿಶಾಲಕ್ಷಮ್ನವರು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ಗೊಂದ್ ದಾರಿ ತೋರಿಸಿದ್ದಾರೆ. ಕಾಂತಮ್ಮವರು ಕೋಪದಲ್ಲಿ ಆಡಿದ ಮಾತೆ ಸುಭದ್ರನ್ನ ಹೆಂಗ್ ಕಾಪಾಡ್ಕೋಬೇಕು ಅಂತ ಗೊತ್ತಾಯ್ತು. ಹೇಗಕ್ಕ? ಕೆಂಪು ರೇಷ್ಮೆ ಸೀರೆ ಕಾಣಿಸಿದ್ದು ಇಲ್ಲೇ ಅಲ್ವಾ? ಅಂದ್ರೆ ಸುಭದ್ರ ಇಲ್ಲೇ ಬರ್ತಾಳೆ. ಆಗ ಅವಳನ್ನ ನಾನು ಕಾಪಾಡ್ಕೋತೀನಿ. ನೈನಿ ಅಕ್ಕ, ಎಷ್ಟೊತ್ ಕಾಯ್ತ್ಯಾ? ಮನೇಲಿ ಎಲ್ರು ಹುಡುಕ್ತಿರ್ತಾರೆ, ಬೇಗ ಮನೆಗೆ ಹೋಗೋಣ ಬಾ. ಭಯ ಆದ್ರೆ ನೀವೆಲ್ಲ ಹೋಗಿ. ಮತ್ತೆ ನೀನು? ನನ್ನ ಸ್ನೇಹಿತೆನ ಕಾಪಾಡ್ಕೊಳ್ಳೋ ದಾರಿ ಗೊತ್ತಾದ್ರೂ ನಾನು ಪ್ರಯತ್ನ ಮಾಡದೇ ಇದ್ರೆ ಬದುಕಿದ್ದು ಸತ್ತಂಗೆ ಲೆಕ್ಕ. ಅಪಾಯನ ತಡಿಬೇಕು ಅಂತ ತಾನೆ ಆ ಅಮ್ಮನವರು ನನಗೆ 3ನೇ ಕಣ್ಣನ್ನ ಕೊಟ್ಟಿರೋದು. ನೀವೆಲ್ಲ ಹೋಗ್ರೋ, ನಿಮ್ ಮನೇಲಿ ಎಲ್ರು ಭಯ ಪಟ್ಟಿರ್ತಾರೆ. ಒಂದ್ ಹುಡುಗಿ ಕತ್ತಲ್ಲಿ ಧೈರ್ಯದಿಂದ ನಿಂತ್ಕೊಂಡ್ರೆ ಪ್ರಪಂಚ ಏನ್ ಮುಳುಗೋಗಲ್ಲ. ಮುಖ ಏನ್ ನೋಡ್ತೀರಾ, ಮನೆಗೆ ಹೋಗ್ರೋ. ಅದು ಸದಾ ಯೋಚನೆ ಮಾಡ್ತೀರಾ. ನಮ್ ನೈನಿ ಕಡೆ ಸ್ವಲ್ಪ ನೋಡ್ರೋ, ಸಾಕ್ಷಾತ್ ಅಮ್ಮನೋರ್ ತರ ಕಾಣಿಸ್ತಿದ್ದಾಳೆ. ಯಮ ಅಲ್ಲ, ಅವ್ರ ತಾತ ಬಂದ್ರು ಸರಿ. ಇವತ್ತು ಸುಭದ್ರನ ಕಾಪಾಡ್ಬೇಕಂತ ಇಲ್ಲಿ ನಿಂತ್ಕೊಂಡಿದ್ದಾಳೆ. ನೀವೆಲ್ಲ ಮನೆಗೆ ಹೋಗ್ರು. ನಾವು ಹೋಗಲ್ಲ, ನಯನಿ ಅಕ್ಕ ಬರೋವರೆಗೂ ಇಲ್ಲೇ ಇರ್ತೀವಿ. ಅಮ್ಮ ನೈನಿ. ನೈನಿ. ನೈನಿ, ಅಮ್ಮ ನೈನಿ. ನೈನಿ. ಮಾವ, ನೀವು ಆ ಕಡೆ ಹೋಗಿ ಹುಡುಕಿ, ನಾನು ಈ ಕಡೆ ಹೋಗಿ ಹುಡುಕ್ತೀನಿ. ಹಾಗೆ ಆಗ್ಲಮ್ಮ, ಹೋಗು, ನೀನು ಹುಷಾರು. ನೈನಿ. ನಾನು ಬಂದಿದ್ದೀನಿ. ನಿನ್ ಗೆಜ್ಜೆ ಸದ್ದು ಕೇಳಿಸ್ತು. ಹೆಸರು ಹಿಡಿದು ಕರಿಯೋಳಲ್ಲ. ಎಷ್ಟೇ ಓದಿದ್ರು ಹಳ್ಳಿ ಸಂಪ್ರದಾಯನ್ ಮಾತ್ರ ಬಿಡೋಕ್ಕಾಗಲ್ಲ. ಬರೋದ್ ಗೊತ್ತಾಗ್ಲಿ ಅಂತ ಗೆಜ್ಜೆ ಸದ್ ಮಾಡ್ಕೊಂಡ್ ಬಂದೆ. ಹಾ ಸ್ವೀಟ್. ಥ್ಯಾಂಕ್ಸ್. ಚೆನ್ನಾಗಿದೆ ಅಂದ್ರೆ ಇನ್ನೂ ತಂದ್ಕೊಡ್ತೀನಿ. ಸೋ ಸ್ವೀಟ್ ಆಫ್ ಯು. ಸ್ವಲ್ಪ ಸಿಹಿ ಜಾಸ್ತಿ ಆಯ್ತು. ನಂಗೆ ಗೊತ್ತಿರೋಷ್ಟು ಮಾಡ್ಕೊಂಡ್ ಬಂದೆ. ಸಿಹಿ ಜಾಸ್ತಿ ತಿನ್ನೋರ್ಗೆ ಕನಸುಗಳು ಜಾಸ್ತಿನೇ ಇರುತ್ತೆ. ಆ ಕನಸುಗಳು ನಿಜ ಆಗಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ನಾನಿವಾಗ ಹೇಳೋದನ್ನ ಯಾವಾಗಲೂ ಹೇಳಬೇಕಿತ್ತು. ನಮ್ಮಮ್ಮಂಗೆ ಮಾತ್ರ ಯಾವತ್ತೂ ಹೇಳೋಕ್ಕಾಗಲೇ ಇಲ್ಲ. ಬಾಯಿ ಸಿಹಿ ಮಾಡಿಕೊಂಡ್ರು ಕಹಿ ವಿಷಯ ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ. ಕೇಳಿಸ್ಕೊಳಕ್ ನಿಂಗೆ ಕಷ್ಟ ಆಗ್ಬೋದು. ನೀನಿಲ್ಲಿಗೆ ಬಂದಿದ್ದು ನನಗೆ ಗೊತ್ತಾಗೋಕೆ ಗೆಜ್ಜೆ ಶಬ್ದ ಮಾಡಿದೆ. ಆದರೆ ನನ್ನ ಜೀವನದಲ್ಲಿ ಹೆಜ್ಜೆ ಇಡೋಕೆ ನನ್ನ ಜೊತೆ ತುಳಿದ ಸಪ್ತಪದಿ ಸಾಕಾಗಲ್ಲ ಸುಭದ್ರ. ಅರ್ಥ ಆಗಲಿಲ್ಲ ಅನ್ಕೊಳ್ತೀನಿ. ಗಂಡಸಿಗಾದ್ರೆ ನೇರವಾಗೋ ಹೇಳ್ಬೋದು, ಹೆಂಗಸ್ರಿಗಾದ್ರೆ ಮನಸ್ಥಿತಿ ನೋಡಿ ಹೇಳಬೇಕಾಗತ್ತೆ. ಅಕ್ಷತೆ ಬೀಳೋಕ್ ಮುಂಚೆ ನಾಚಿಕೆಯಲ್ಲಿ ನೀನು ತಲೆ ತಗ್ಗಿಸ್ಕೊಂಡಿದ್ಯೇ ಹೊರತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ. ಆದರೆ 3 ಗಂಟೆ ಬಿದ್ಮೇಲೂ ಕೂಡ ಇರೋದನ್ನು ನಾನು ಸ್ಪಷ್ಟವಾಗಿ ಹೇಳದೆ ಹೋದರೆ ನಿನಗೆ ಮೋಸ ಮಾಡ್ದಂಗಾಗುತ್ತೆ. ಅಫ್ಕೋರ್ಸ್ ಒಂದು ರೀತಿಲಿ ಈಗಲೂ ನಿನಗೆ ಮೋಸ ಮಾಡ್ದಂಗೆ. ಆದರೆ ಅದಕ್ಕೆ ಕಾರಣ ಮಾತ್ರ ನನ್ನ ಪೇರೆಂಟ್ಸ್.
ನಾನು ನಿನಗೆ ತಾಳಿ ಕಟ್ಟಿರ್ಬೋದು, ಆದರೆ ಪ್ರೀತಿಸೋಕ್ಕಾಗಲ್ಲ. ಯಾಕಂದರೆ ನನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ. ನಾನು ಮದುವೆ ಆಗಲ್ಲ ಅಂತೆ. ಹಂಗಾದ್ರೆ ನಾವು ಸತ್ತ ಮೇಲೆ 11ನೇ ದಿನದ ಕಾರ್ಯ ಮುಗಿಸಿ ಊಟ ಮಾಡ್ಕೊಂಡು ಹೋಗು ಅಂದರು ನಮ್ಮಪ್ಪ ಅಮ್ಮ. ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಆದರೆ ತಲೆ ಕೆಡಿಸ್ಕೊಂಡೆ. ಅವರಿಗೋಸ್ಕರ ಈ ಮದುವೆ ಮಾಡಿಕೊಂಡೆ. ನಾಳೆ ನಿನ್ನ ತಂದೆ ತಾಯಿ ನಮ್ಮ ಮನೆಗೆ ಕಳಿಸ್ತಾರೆ. ಸಿಟಿಲಿ ನಮ್ಮದು ದೊಡ್ಡ ಮನೆ, 8 ಬೆಡ್ರೂಮ್ಸ್. ಆದರೆ ನನ್ನ ರೂಮಲ್ಲಿ ಮಾತ್ರ ಸಿಂಗಲ್ ಬೆಡ್ ಇರುತ್ತೆ. ಆ ರೂಮ್ಗೆ ನೀನು ಬರಲ್ಲ, ಬರಬಾರ್ದು. ಯಾಕಂದರೆ ಆ ರೂಮ್ ತುಂಬ ನಾನು ಲವ್ ಮಾಡಿದ ಹುಡುಗಿ ಫೋಟೋಸೇ ಇರೋದು. ಇವತ್ತು ಮದುವೆಲಿ ತೆಗ್ದಿರೋ ನಮ್ಮ ಫೋಟೋಸ್ಗಳು ಆಲ್ಬಮ್ನಲ್ಲಿ ಮಾತ್ರ ಇರುತ್ತೆ. ನಮ್ಮನ್ನು ಬಾಗ್ಲತ್ರ ನಿಲ್ಲಿಸಿ ನಿನ್ನ ಹೆಂಡತಿ ಹೆಸರು ಹೇಳಪ್ಪ ಅನ್ನೋ ಸಂಪ್ರದಾಯ ಸಿಟಿಲಿಲ್ಲ. ನಮ್ಮ ಮನೆ ನೋಡಬೇಕು ಅಂತಿದ್ರೆ ನಾಳೆ ನನ್ನ ಜೊತೆ ಬಾ. ನನ್ನ ಲೈಫಲ್ಲಿ ಮಾತ್ರ ನೀನು ಬರಬೇಡ. ಟೇಕ್ ಯುವರ್ ಓನ್ ಡಿಸಿಷನ್. ಆಲ್ ದಿ ಬೆಸ್ಟ್. ನೈನಿ, ನೈನಿ, ಅಮ್ಮ ನೈನಿ, ನೈನಿ, ಅಮ್ಮ ನೈನಿ, ನೈನಿ, ಎಲ್ಲಿದ್ದೀಯಮ್ಮ? ಅಮ್ಮ ನೈನಿ, ಎಲ್ಲಿದ್ದೀಯಮ್ಮ? ಮಾವ, ನಿಮಗೇನಾದ್ರೂ ಕಾಣಿಸಿದ್ಲಾ? ಎಲ್ಲಿ ಹೋಗಿರ್ತಾಳಮ್ಮ? ನನಗ್ ತುಂಬಾ ಭಯ ಆಗ್ತಿದೆ. ಏನು ಆಗಲ್ಲಮ್ಮ, ನಮ್ ನೈನಿಗೆ ಏನು ಆಗಲ್ಲ, ಏನು ಆಗಲ್ಲ. ನೋಡೋಣ, ಬಾ ಹುಡ್ಕೋಣ. ಅಮ್ಮ ನೈನಿ, ನೈನಿ, ಎಲ್ಲಿದೀಯೇ? ಸುಭದ್ರ ಅಕ್ಕ ಬರಲ್ಲ ಬಿಡಕ್ಕ, ಮನೆಗೆ ಹೋಗೋಣ. ಸುಮ್ನಿರ್ರೋ. ವಿಶಾಲಕ್ಷಮ್ನವ್ರು ನಂಗೆ ಹಂಗೆ ಕಾಣಿಸೋ ಹಂಗೆ ಮಾಡಿದ್ದಾರೆ ಅಂದ್ರೆ ಹಂಗೆ ಆಗುತ್ತೆ ಗೊತ್ತಾ. ಸುಭದ್ರ ಬಂದೇ ಬರ್ತಾಳೆ, ನೋಡ್ತೀರಿ. ಇಷ್ಟೊತ್ತಿಂದ ಕಾಯ್ತಾ ಇದೀವಿ, ಮಧ್ಯರಾತ್ರಿ ಆಯ್ತೇ ಹೊರ್ತು ಸುಭದ್ರ ಅಕ್ಕ ಬರ್ಲೇ ಇಲ್ಲ. ಅಮ್ಮ ನೈನಿ, 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 ಎಲ್ಲಿದ್ದೀಯಮ್ಮ? ಅಮ್ಮ ನೈನಿ, 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 ಅಮ್ಮ ನೈನಿ, ನೈನಿ, ಬಂದ್ರು. ಅಮ್ಮ ಎಲ್ಲಿದ್ದೀಯಮ್ಮ? ಅಮ್ಮ ನೈನಿ, 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 ಅಮ್ಮ ನೈನಿ, ಎಲ್ಲಿದ್ದೀಯಮ್ಮ? ಅಮ್ಮ ನೈನಿ. ನಮ್ಮಮ್ಮ ತಾತ ಬರ್ತಿದ್ದಾರೆ. ಸುಭದ್ರನ ಕರ್ಕೊಂಡ್ ಬರ್ತಿದ್ದಾರಾ? ಇಲ್ವೇ, ನಯನಿ ಅಕ್ಕನ್ ಕರ್ಕೊಂಡ್ ಹೋಗಕ್ ಬರ್ತಿದ್ದಾರೆ. ಬಂದ್ರು, ಬೇಗ ಬೇಗ ಹೋಗೋಣ. ನನ್ನ ನೋಡಿದ್ರೆ ನಮ್ಮಮ್ಮ ಹೇಳ್ಕೊಂಡು ಹೋಗ್ತಾರೆ. ಸುಭದ್ರನ್ ಕಾಪಾಡಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡಿ, ನಮ್ ತಾತ ಬಂದ್ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ಬಿಡಿ. ಇಲ್ಲೇ ಇದೆಯಲ್ಲಕ್ಕ. ಬಚ್ಚಿಟ್ಕೋತೀನಿ ಇವಾಗ. ಎಲ್ ಬಚ್ಚಿಟ್ಕೋತೀಯ? ನಾನ್ ನೀರಲ್ಲಿರ್ತೀನಿ, ಆಗ ಅಮ್ಮವ್ರಿಗೆ ಕಾಣಿಸಲ್ಲ ಅಲ್ವಾ? ಎಷ್ಟೊತ್ತಿರ್ತೀಯ ಅಕ್ಕ? ನೀರ್ ತಣ್ಣಗಿರತ್ತಕ್ಕ. ಚಳಿ ಜ್ವರ ಬರುತ್ತಕ್ಕ. ಏನೂ ಆಗಲ್ಲ, ನಮ್ಮಮ್ಮ ನೋಡ್ತಾ ಇದ್ರೆ ಸಾಕು. ಮುಂದಿಂದೆಲ್ಲ ಆ ವಿಶಾಲಕ್ಷಮ್ಮನೇ ನೋಡ್ಕೋತಾಳೆ. ಅಮ್ಮ ನೈನಿ, ನೀವೆಲ್ಲ ಹೋಗಿ. ನಡಿರೋ ಬೇಗ ಹೋಗೋಣ, ನಡಿರೋ. ತಾಯಿ, ಅಮ್ಮ ನೈನಿ, ಅಮ್ಮ ನೈನಿ, 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 ನೈನಿ,
ಮಾವ ಆ? ಅಲ್ಲಿ ನೋಡಿ ಮಕ್ಕಳು. ಹಾ ನಡಿಯಮ್ಮ. ಏ ಸುಬ್ಬು, ನೈನಿ ಎಲ್ಲೋ? ನನಗ್ ಗೊತ್ತಿಲ್ಲ. ನಿಮ್ ಜೊತೆ ಬರ್ಲಿಲ್ವೇನ್ರು? ಮಕ್ಕಳು ಇಲ್ಲಿದ್ದಾರೆ ಅಂದ್ರೆ ನೈನಿನೂ ಇಲ್ಲೇ ಎಲ್ಲೋ ಇರ್ತಾಳೆ ಮಾವ. ನಿಜ ಹೇಳ್ರೋ? ಗೊತ್ತಿಲ್ಲ. ಅಲ್ಲಿ ನೋಡಿ ಮಾವ, ಶಿವ ಇಲ್ಲಿದ್ದಾನೆ ಅಂದ್ರೆ ನೈನಿನೂ ಇಲ್ಲೇ ಇದ್ದಾಳೆ. ಏ ಶಿವ, ನೈನಿ ಎಲ್ಲೋ? ಗೊತ್ತಿಲ್ಲ ತಾತ. ಸುಳ್ಳು ಹೇಳ್ತೀರೇನ್ರೋ? ಹೇಳ್ತೀರೋ ಇಲ್ವೋ? ಕೋಪ ಮಾಡ್ಕೋಬೇಡಿ. ಏಯ್, ಗುಳ್ಳೆಗಳು ಬರ್ತಿದ್ದಾವು. ಅಯ್ಯೋ ರಾಮ, ಇವಳೇನಾದ್ರೂ ನೀರಲ್ಲಿ ಮುಳುಗಿದಾಳ ಮಾವ? ಬಾ ಅಮ್ಮ ನೋಡೋಣ. ಅಮ್ಮ ನೈನಿ, ಅಮ್ಮ ನೈನಿ, ನೈನಿ, ನೈನಿ. ಒಳಗಡೆ ಏನ್ ಮಾಡ್ತಿದ್ಯೆ? ಉಸಿರಾಡದೆ ಪ್ರಾಣ ಹೋದ್ರೆ ಬಾರೆ ಆಚೆ. ನಾನ್ ಬರಲ್ಲ. ಸುಭದ್ರ ಅಕ್ಕ ಬರ್ತಾಳೆ ಅಂತ ಕಾಯ್ತಿದ್ದಾಳಮ್ಮ. ಬಾರಿಸ್ಬಿಡ್ತೀನಿ ಎಲ್ರಿಗೂ. ಮನೆಗೆ ಹೋಗ್ತೀರಾ ಇಲ್ವಾ? ನಡೀರಿ. ಹೋಗೋಣ. ನೀ ಬಾರೆ ಆಚೆಗೆ. ಬಾಮ್ಮ. ನನ್ ಬಂಗಾರ ಅಲ್ವಾ ನೀನು? ಆಚೆ ಬಂದ್ಬಿಡಮ್ಮ. ನನ್ ಮಾತ್ ಕೇಳಮ್ಮ. ಹೇಳಿದ ಮಾತ್ ಕೇಳ್ಬೇಕಮ್ಮ. ನನ್ನ ಮನೆ ಕರ್ಕೊಂಡು ಹೋಗಕ್ ತಾನೇ ಬಂದಿರೋದ್ ನೀವು. ನಾನ್ ಬರಲ್ಲ ತಾತ. ಅದು ಕೆಂಪು ರೇಷ್ಮೆ ಸೀರೆ ನಾನು ಇಲ್ಲೇ ನೋಡಿದ್ದು. ಅಂದ್ರೆ ಸುಭದ್ರಂಗ ಅಪಾಯ ಕಾದಿರೋದು ಇದೇ ಜಾಗದಲ್ಲೇ. ಹುಚ್ಚಿಡ್ದಿದೆ ಮಾವ ಇವಳಿಗೆ. ಮೊದಲು ಹೋಗಿ ಕರ್ಕೊಂಡ್ ಬನ್ನಿ. ನನ್ ಮಾತ್ ಕೇಳಮ್ಮ. ನನ್ ಬಂಗಾರ ಅಲ್ವಾ? ಬಾಮ್ಮ. ಬರ್ಬೇಡ ತಾತ, ಆ? ಬರ್ಬೇಡ. ನೀನೇನಾದ್ರೂ ಹತ್ರ ಬಂದ್ರೆ ನಾನ್ ನೀರಲ್ಲಿ ಮುಳುಗ್ ಹೋಗ್ತೀನಿ ಹೇಳ್ತಿದ್ದೀನಿ. ಅಯ್ಯೋ ಬೇಡ ಅಮ್ಮ. ನಿಂಗೇನಾದ್ರೂ ಆದ್ರೆ ನಾನು ನೀರ್ ಪಾಲಾಗ್ತೀನಿ ತಾಯಿ. ನನ್ ಮಾತ್ ಕೇಳಮ್ಮ. ಈಚೆಗೆ ಬಾರಮ್ಮ. ನನ್ ಬಂಗಾರದ ಕೂಸು ಬಾಮ್ಮ. ಅಮ್ಮ. ನೀನು ನಮ್ಮ ಏಕೆ ಅನ್ಕೋಬೇಕು, ಹುಚ್ಚಿ ಅನ್ಕೋಬೇಕು ಗೊತ್ತಾಗ್ತಿಲ್ಲ. ನಿನಗೇನಾದ್ರೂ ಆದ್ರೆ ನನ್ ಪ್ರಾಣ ಒಂದ್ ಕ್ಷಣ ಕೂಡ ಇರಲ್ಲ. ಅರ್ಥ ಮಾಡ್ಕೊಳೆ. ಬಾರೆ ಆಚೆ ಬಾ. ಆಚೆ ಬಾರೆ ಬಾಮ್ಮ. ನನ್ ಮಾತ್ ಕೇಳು. ಬಾರೆ. ನಾನ್ ಬರಲ್ಲ ಅಮ್ಮ, ನಾನ್ ಬರಲ್ಲ. ನಾನು ನಿನಗೆ ತಾಳಿ ಕಟ್ಟಿರ್ಬೋದು, ಆದ್ರೆ ಪ್ರೀತಿಸೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇದೆ. ಸಿಟಿಲಿ ನಮ್ದು ದೊಡ್ಡ ಮನೆ, 8 ಬೆಡ್ರೂಮ್ಸ್. ಆದ್ರೆ ನನ್ನ ರೂಮಲ್ಲಿ ಮಾತ್ರ ಸಿಂಗಲ್ ಬೆಡ್ ಇರುತ್ತೆ. ಆ ರೂಮ್ಗೆ ನೀನು ಬರಲ್ಲ, ಬರಬಾರ್ದು. ನನ್ನ ಅಳಿಯ ಬಂಗಾರ ಅಂತಿಂತವನಲ್ಲ. ನನ್ನ ಅಳಿಯ ಕೋಹಿನೂರ್ ಅಳಿಯ. ಊರ್ಗೂರೇ ಮೆಚ್ಕೋತಾ ಇದೆ ಅಂದ್ರೆ ನಂಬಲೇಬೇಕು ಕಾಂತ. ಏನಂತ? ಒಳ್ಳೆ ಅಳಿಯನನ್ನೇ ಹಿಡ್ದಾಕಿದ್ದೀರಾ. ಕಾಂತಮ್ಮನ ಗಾಳಕ್ಕೆ ಬೀಳ್ದೆ ಇರೋ ಕುಟುಂಬ ಇದೆಯಾ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಕಣೆ. ದೃಷ್ಟಿ ಆಗೋದಿಲ್ಲ ತಾನೆ? ಇಲ್ಲ. ಇವ್ರಿಗೆ ಹೇಗೆ ಹೇಳಿ, ಏನಂತ ಹೇಳಿ ನಂಬಿಸ್ಲಿ? ಇವ್ರ ಸಂತೋಷನ ಕಿತ್ಕೊಂಡ್ಬಿಡ್ಲ? ದೃಷ್ಟಿ ಆದ್ರೆ ಕಷ್ಟ ಅಲ್ವಾ? ಆದ್ರೆ ಏನಾಯ್ತು, ಮದ್ವೆ ಅಂತೂ ಅದ್ದೂರಿಯಾಗ ಆಯ್ತಲ್ಲ. ಹೌದ್ರಿ, ಅದೇ ಸುತ್ತಮುತ್ತ 10 ಜನ 100 ಕಾಲ ನಮ್ ಬಗ್ಗೆ ಮಾತಾಡೋದಿಲ್ವೇನೋ?
ಅಬ್ಬಬ್ಬಾ, ಇದು ಅಂತಿಂತ ಮದುವೆ ಅಲ್ಲ ಅಂತ ಹರಿಕಥೆಯವ್ರು ಹಾಡ್ತಾ ಇದ್ರೆ ನಮ್ಮ ಕೀರ್ತಿ ಲಂಕೆಗೆ ಹಾರಿದ ಹನುಮಂತನ ತರ ದೊಡ್ಡದಾಗುತ್ತಾ ಹೋಗುತ್ತೆ ಬಿಡೆ. ನೀವೇನೇ ಹೇಳ್ರಿ, ನಾಳೆ ಅವಳನ್ನ ಅತ್ತೆ ಮನೆ ಕಳ್ಸೋದು ಅಂದ್ರೆ ನನಗ್ ತುಂಬಾ ಕಷ್ಟ ಆಗತ್ತೆ ರೀ. ಇದೇನೇ ಚಿಕ್ಕ ಮಕ್ಕಳ ತರ ನೀನೇ ಕಷ್ಟ ಅಂತ ಅಳ್ತಾ ಕೂತ್ರೆ ಸುಭದ್ರ ಗಾಬರಿ ಆಗಲ್ವಾ? ನನಗೆ ಯಾವ ಕಷ್ಟ ಆಗುತ್ತೆ? ನಾಳೆ ನನ್ ಮಗಳು ಹೇಗ್ ಹೋಗ್ತಾಳೋ ಮತ್ತೆ ಯುಗಾದಿಗೆ ಹಾಗೆ ಬಂದ್ಬಿಡ್ತಾಳೆ ಅಷ್ಟೇ. ಅಪ್ಪ ಅಮ್ಮ ನನ್ ಮದ್ವೆ ಆಯ್ತು ಅಂತ ಸಂತೋಷವಾಗಿದ್ದಾರೆ. ಈ ವಿಷಯ ಹೇಳಿ ನೋವು ಮಾಡೋದ್ ಬೇಡ. ಹಾಗಂತ ನನ್ ನೋವಲ್ಲಿ ಅತ್ತೆ ಮನೇಲಿ ಕೂಡ ಇರೋಕ್ಕಾಗಲ್ಲ. ಇಲ್ಲೇ ಇದ್ರೆ ಮನೆ ಮರ್ಯಾದೆ ಹೋಗುತ್ತೆ. ನನಗೇನಾಗಿದೆ ಅಂತ ಗೊತ್ತಾಗೋದಕ್ಕಿಂತ ನಾನ್ ಸಾಯೋದೇ ಮೇಲು. ಅದೇ ಸರಿ. ಅಮ್ಮ, ನೀನಾದ್ರೂ ನನ್ ಮಾತು ಕೇಳಮ್ಮ. ನಾನು ಇಲ್ಲೇ ಇರ್ಬೇಕು. ಯಾಕಂದ್ರೆ ಸುಭದ್ರ ಇಲ್ಲಿಗೆ ಬರ್ತಾಳೆ. ಅವಳಿಗೆ ಅಪಾಯ ಇದೆಯಮ್ಮ. ನಾನು ಅವಳನ್ನ ಕಾಪಾಡ್ಕೋಬೇಕು. ಬಾ ಅಮ್ಮ. ನೈನಿ, ನನ್ ಮಾತ್ ಕೇಳಮ್ಮ. ನನ್ ಬಂಗಾರ, ಬಾ ಅಮ್ಮ. ಅಯ್ಯೋ, ವಯಸ್ಸಿಗೆ ಬಂದಿರೋ ಹುಡುಗಿ ಹಠ ಮಾಡಿದ್ರೆ ಚೆನ್ನಾಗಿರಲ್ವೇ? ರಾತ್ರಿ ಎಲ್ಲ ಮನೆಗ್ ಬಂದಿಲ್ಲ ನೀನು ಅಂತ ಜನಕ್ ಗೊತ್ತಾದ್ರೆ ಹೋಳಿಗೆ ಹೋಗಕ್ ಮುಂಚೆ ಜನ ನಮ್ಮನೆ ಮುಂದೆ ಸೇರ್ತಾರೆ. ಮನೆಗ್ ಹೋಗೋಣ ಬಾರೆ. ಬಾ ಅಮ್ಮ, ಬಂದ್ಬಿಡಮ್ಮ. ನನ್ ಮಾತ್ ಕೇಳಮ್ಮ. ತಾತ, ಎಲ್ರಿಗಿಂತ ಜಾಸ್ತಿ ನನ್ ಮಾತು ಕೇಳೋದು ನೀನೇ ಅಲ್ವಾ? ಇದೊಂದ್ಸಲ ಅಮ್ಮಂಗ ಅರ್ಥ ಆಗೋ ಹಾಗೆ ಹೇಳು ತಾತ. ಏಯ್, ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ? ಬಾಯಿ ಮುಚ್ಕೊಂಡ್ ಬರ್ತೀಯಾ ಇಲ್ವಾ ಇವಾಗ? ಇರು, ನಾನೇ ಬರ್ತೀನಿ. ಅಮ್ಮ, ನೀನ್ ನೀರಿಗಿಳಿದ್ರೆ ನಾನ್ ಮುಳುಗ್ ಹೋಗ್ತೀನಿ ಹೇಳ್ತಾ ಇದ್ದೀನಿ. ನಿನ್ ಕಾಲ್ ಮುಗಿತಿದ್ದಮ್ಮ, ನಾನು ಅರ್ಥ ಮಾಡ್ಕೊ. ನೀನು ನಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕೆ. ಯಾರ ಕಾಲಾದ್ರೂ ತೊಳೆದು ನಿನ್ನ ಮದ್ವೆ ಮಾಡಿ ಕಳಿಸ್ತೀನಿ. ನನ್ನ ಕೈಲಿ ಆಗಲ್ವೇ? ನನ್ನ ಕೈಲಿ ನೋಡಕ್ ಆಗಲ್ಲ. ಅಮ್ಮ ಅಮ್ಮ, ಇದೊಂದಿನ, ಇದೊಂದ್ಸಲ ನಮ್ಮ ನನ್ ಮಾತ್ ಕೇಳಮ್ಮ. ನೀನ್ ಬೇಡ್ಕೋತಿದ್ದೀನಮ್ಮ. ಆ ರೂಮ್ಗೆ ನೀನು ಬರಲ್ಲ, ಬರಬಾರ್ದು. ಆ ರೂಮ್ ತುಂಬಾ ನಾನು ಲವ್ ಮಾಡಿದ ಹುಡುಗಿ ಫೋಟೋಸೇ ಇರೋದು. ನಾನು ನಿನಗೆ ತಾಳಿ ಕಟ್ಟಿರ್ಬೋದು, ಆದರೆ ಪ್ರೀತಿಸೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ. ನಮ್ಮ ಮನೆ ನೋಡ್ಬೇಕು ಅಂತಿದ್ರೆ ನಾಳೆ ನನ್ನ ಜೊತೆ ಬಾ. ನನ್ನ ಲೈಫಲ್ಲಿ ಮಾತ್ರ ನೀನು ಬರಬೇಡ. ಅಮ್ಮ, ಸುಭದ್ರ. ನಾನು ಹೇಳ್ದೆ ತಾನೆ ತಾತ. ನಾನು ಹೇಳ್ದೆ ಅಲ್ವಾ, ನಾನು ನೋಡಿದ್ದು ನಡೆಯುತ್ತೆ ಅಂತ. ಅಲ್ಲಿ ನೋಡಿ ಸುಭದ್ರ ಸಾಯಕ್ ಬರ್ತಿದ್ದಾಳೆ, ಇಲ್ಲಿಗೆ ಬರ್ತಿದ್ದಾಳೆ. ಸುಭದ್ರ, ಸುಭದ್ರ, ಅಮ್ಮ ಸುಭದ್ರ, ಅಮ್ಮ ಸುಭದ್ರ, ಸುಭದ್ರ, ಇಲ್ಲಿಗೆ ಯಾಕಮ್ಮ ಬಂದಿದ್ಯಾ? ಏನಮ್ಮ ಇದು? ಮನೆಗೆ ಹೋಗು, ಮನೆಗೆ ಹೋಗಮ್ಮ, ಸುಭದ್ರ, ಮನೆಗೆ ಹೋಗಮ್ಮ. ಅಮ್ಮ ಸುಭದ್ರ, ಹೇಳ್ತಾ ಇರೋದು ಇಲ್ಲಿಗೆ ಯಾಕೆ ಬಂದ್ಯಮ್ಮ? ಹಸೆ ಮನೆ ಏರ್ದೋಳು ಹೊರಗೆ ಬರೋದು ಒಳ್ಳೇದಲ್ಲಮ್ಮ. ನಡಿಯಮ್ಮ. ಬಿಡಿ ನನ್ನ, ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು. ಏನಮ್ಮ ಇದು?
ಏನ್ ಹೇಳ್ತಿದೀಯಾ? ಮನೆಗೆ ಹೋಗ್ತೀಯಾ ಇಲ್ವಾ? ಮನೆಯಿಂದಲೇ ಬಂದಿದ್ದೀನಿ. ಇಲ್ಲಿಂದ ಹೋದ್ರೆ ನನ್ನ ಹೆಣನೇ ಹೋಗೋದು. ನನ್ ಮಾತ್ ಕೇಳಮ್ಮ. ನನ್ ಮಾತ್ ಕೇಳು. ಅಮ್ಮ ಅಮ್ಮ ಸುಭದ್ರ ನನ್ ಮಾತ್ ಕೇಳಮ್ಮ. ಸುಭದ್ರ ನಿಂತ್ಕೋ ಸುಭದ್ರ, ನನ್ ಮಾತ್ ಕೇಳು. ನಾನ್ ಸಾಯ್ಬೇಕು. ನಿಂತ್ಕೋ ಸುಭದ್ರ, ಬದುಕಬಾರ್ದು. ನನ್ ಮಾತ್ ಕೇಳು ಸುಭದ್ರ. ಸುಭದ್ರ ನಿಂತ್ಕೋ ಸುಭದ್ರ, ನನ್ ಮಾತ್ ಕೇಳು. ನೀನ್ ಹೀಗೆಲ್ಲ ಏನೋ ಮಾಡ್ತೀಯ ಅಂತಾನೆ ನಾನು ಇಲ್ಲೇ ಕಾಯ್ತಿದ್ದೆ ಸುಭದ್ರ. ನೀರಲ್ಲಿ ಒಂದ್ ಹೆಜ್ಜೆ ಇಡಕ್ಕೂ ನಾ ಬಿಡಲ್ಲ. ಅಡ್ಡ ಬರ್ಬೇಡ, ಎಲ್ಲ ಹೋಗಕ್ ಬಿಡಲ್ಲ. ಬಿಡು ನನ್ ಸಾಯ್ಬೇಕು. ನಿಂತ್ಕೋ ನೈನಿ. ಬೇಡ ಸುಭದ್ರ, ನಿನ್ನ ಹೋಗಕ್ ನಾನ್ ಬಿಡಲ್ಲ. ಇಲ್ಲ ನೈನಿ. ಸುಭದ್ರ ನನ್ ಮಾತ್ ಕೇಳು. ಸುಭದ್ರ ನನ್ ಮಾತ್ ಕೇಳು. ಸುಭದ್ರ ಹೀಗೆಲ್ಲ ಮಾಡ್ಬಾರ್ದು. ನಿನ್ನ ಸಾಯಕ್ ನಾನ್ ಬಿಡಲ್ಲ. ನಾನ್ ಸಾಯ್ಬೇಕು. ಬೇಡ ಸುಭದ್ರ, ನಿನ್ನ ಸಾಯಕ್ ನಾನ್ ಬಿಡಲ್ಲ. ಬಿಡಲ್ಲ. ಮಾತ್ ಕೇಳು ಸುಭದ್ರ. ಸುಭದ್ರ ಬೇಡ. ಸುಭದ್ರ ಬೇಡ. ಬಿಡು ನೈನಿ. ಸುಭದ್ರ ಬೇಡ. ಸುಭದ್ರ ನಿಂತ್ಕೋ ಸುಭದ್ರ. ಅಮ್ಮ ನೈನಿ, ಅಮ್ಮ ಸುಭದ್ರ, ನೈನಿ ಸುಭದ್ರ, ಅಮ್ಮ ಸುಭದ್ರ. ಹೆಂಗ್ ಹೋಗ್ಲಮ್ಮ, ನೋಡಮ್ಮ, ಯಾರು ಕರ್ಕೊಂಡ್ಬರ್ತೀನಿ. ಅಮ್ಮ तार्क्षयो अनिष्टनेमि स्वस्ति नो बृहस्पतिर्दधातु स्वस्ति न इन्द्रवृत्तश्रवः स्वस्ति न पूषा विश्ववेदाः ಕಾಂತಮ್ಮನವ್ರೆ, ಅಮ್ಮ ಅಮ್ಮ ಹೊರಗೆ ಬಂದ್ರಮ್ಮ, ಬೇಗ ಬಂದ್ರಮ್ಮ. ಏನಾಯ್ತು ಶಾಸ್ತ್ರಿಗಳೇ? ಯಾಕೆ ಗಾಬರಿ ಆಗಿದ್ದೀರಾ? ಅನಾಹುತ ಆಗೋಯ್ತು ಸ್ವಾಮಿ. ಅಂಥ ಅಪಾಯ ಏನಾಯ್ತು ಈಗ? ಹೌದಮ್ಮ, ನನ್ ಮಾತ್ ನಂಬ್ರಮ್ಮ. ಸುಭದ್ರಮ್ಮನವರು ನೀರಲ್ಲಿ ಬಿದ್ಬಿಟ್ರಮ್ಮ. ಸುಭದ್ರ ಬಂದ್ರಮ್ಮ.
ಸುಭದ್ರಾ 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 ಅಮ್ಮ ಸುಭದ್ರಾ ಸುಭದ್ರಾ ಏನಾಯ್ತು ಯಾಕೆ ಹಿಂಗ್ ಮಾಡ್ಕೊಂಡೆ ಅಮ್ಮ ಸುಭದ್ರಾ ಎಂತ ಕೆಲ್ಸ ಮಾಡ್ಕೊಂಡ್ಯಮ್ಮ ಏನ್ರಿ ನೋಡಿದ್ರ ಅಯ್ಯೋ, ಎಂತ ಕೆಲ್ಸ ಸುಭದ್ರಾ. ಮಾಡ್ಕೊಂಡ್ಬಿಟ್ಲು ನನ್ ಮಗು ಇಲ್ಲ ಅಂದ್ರೆ ನಾನ್ ಬದುಕಿರೋದಿಲ್ಲ ಒಂದು ಕ್ಷಣನೂ ಕೂಡ ನಾನ್ ಬದುಕಿರಲ್ಲ ರೀ ತುಂಬಾ ವರ್ಷಗಳಾದ್ಮೇಲೆ ಹುಡ್ದೋಳ್ ಕಂದ ನೀನಿಲ್ಲ ಅಂದ್ರೆ ನಾನು ಹೇಗೆ ಬದುಕಿರ್ಲಿ ಹೇಳೆ ಹೇಗ್ ಬದುಕಿರ್ಲಿ ಹೇಳಮ್ಮ ನಿನ್ಗೇನ್ ಕಮ್ಮಿ ಮಾಡಿದ್ವಿ ಅಂತ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ಹೇಳೆ ಸುಭದ್ರಾ. ನೀರ್ ಕುಡ್ತಿರೋದ್ರಿಂದ ಸುಭದ್ರನ್ ಪ್ರಜ್ಞೆ ಹೋಗಿದೆ ಅಮ್ಮ. ಸುಭದ್ರಂಗ್ ಏನೂ ಆಗಿಲ್ಲ, ಏನೂ ಆಗಿಲ್ಲ. ನೀವ್ ಅಳ್ಬೇಡಿ, ಅಳ್ಬೇಡಿ. ಅವಳಿಗೇನೂ ಆಗಿಲ್ಲ. ನಿನ್ ಕೈ ತೆಗೆ ಹೋಗಿ ಅಲ್ಲಿಂದ. ಅಮ್ಮ ನೈನಿ, ನೀ ಈ ಕಡೆ ಬಾಮ್ಮ. ಅಯ್ಯೋ ಅಮ್ಮ. ಸುಭದ್ರಾ, ತನ್ನ ಪ್ರಾಣ ಸ್ನೇಹಿತ ಸುಭದ್ರಿಗೆ ಹೀಗಾದ್ರೆ ಹೇಗ್ ಸುಮ್ಮನಿರ್ತಾಳಮ್ಮ? ಯಾರ್ ಹೊಟ್ಟೆ ಉರಿನೋ ಏನೋ, ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ನನ್ನ ಮಗಳು ಹಿಂಗ್ ಮಾಡ್ಕೊಂಡ್ಬಿಟ್ಲಲ್ಲಪ್ಪ ದೇವ್ರೆ, ದೇವ್ರೆ. ಮದ್ವೆ ಚೆನ್ನಾಗಿ ಆಯ್ತು ಅಂತ ಅಂದ್ಕೊಳ್ವಾಗ್ಲೆ ಈಗ ಆಗೋಯ್ತಲ್ಲ. ಅಯ್ಯೋ ಸುಭದ್ರಾ 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 ಯಾಕಿಂತ ಕಷ್ಟ ಅಯ್ಯೋ ಸುಭದ್ರಾ, ಹೋಗ್ಬೇಡ ಅಂತ ಹೇಳಿದ್ರು ನಮ್ಮ ಮಾತ್ ಕೇಳ್ದೆ ನೀರಲ್ಲಿ ಬಿದ್ಬಿಟ್ಲಮ್ಮ. ಯಾರಿಗ್ ಬಂದೆ ಕಷ್ಟ, ಯಾರಿಗ್ ಬಂತು ಕಷ್ಟ? ನಿನ್ನ ಮಗಳು ಹೇಗ್ ಮಾತಾಡಿದ್ಲು ಕೇಳಿಸ್ಕೊಂಡ್ಯಾ? ಬಂಗಾರದಂತ ಸಂಬಂಧ, ನನ್ನ ಅಳಿಯೋ ಕೋಟ್ಯಾಧೀಶ್ವರ ಹೂವಲ್ಲಿಟ್ಕೊಂಡು ನೋಡ್ಕೊತಾನೆ ನನ್ನ ಮಗಳನ್ನ. ನಿನ್ನ ಮಗಳೇ ದರಿದ್ರದೋಳು ಮನೆಗ್ ಬಂದು ಕೆಂಪು ರೇಷ್ಮೆ ಸೀರೆ ಇದ್ರೆ ಅಪಾಯ ಅಂತ ಹೇಳಿ ನಿನ್ನ ಪಿಂಡ ನನ್ ಶ್ರಾದ್ದ ಅಂತ ಹೇಳ್ಬಿಟ್ಟು ಹೋದ್ಲು. ಸುಭದ್ರಾ, ನನ್ ಮಗಳಿಗೆ ಏನ್ ಹೇಳ್ಕೊಟ್ಲು ಏನೋ, ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ದಾಳೆ ಅಂದ್ರೆ ಇವಳೆ, ಅದಕ್ ಕಾರಣ ಈ ದರಿದ್ರದೋಳೆ, ಈ ಶನಿನೇ. ಏನ್ರಮ್ಮ, ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಈ ಅನಿಷ್ಟದೋಳು ನಮ್ಮ ಊರಲ್ಲಿ ಏನಾದ್ರೂ ಇದ್ರೆ ಈ ನೀರ್ ಕುಡಿಯೋದು ಕೂಡ ಕೆಲ್ಸಕ್ಕೆ ಬರೋದಿಲ್ಲ, ಸಾಯಕ್ ಮಾತ್ರ ಬರುತ್ತಮ್ಮ. ಇವತ್ತು ನಾಳೆನೋ ನಿಮ್ ಮಕ್ಳಿಗೂ ಇದೇ ಗತಿ ತರ್ತಾಳೆ, ನೇಣ್ ಹಾಕೋತಾರೆ, ಎಲ್ರು ಬೆಚ್ಚ ಸಾಯ್ತಾರೆ. ಈ ಅನಿಷ್ಟದೊಳಿಂದ ಎಲ್ರು ನಾಶ ಆಗೋಗ್ತಾರೆ, ಸರ್ವನಾಶ. ಹೌದೇ, ನಮ್ಮನೆಗೂ ಬಂದು ಕೆಂಪು ರೇಷ್ಮೆ ಸೀರೆ ಇದೆಯಾ ಅಂತ ಕೇಳ್ತಾ ಇಲ್ವಾ ನೀನು? ಎಲ್ರು ಪ್ರಾಣ ತೆಗಿಯಕ್ಕೆ ಹುಟ್ಟಿದ್ಯೇನೆ. ಅಯ್ಯೋ, ನನ್ ಮಗನ ಯಾಕಮ್ಮ ಹೀಗೆಲ್ಲ ಬೈತಿದ್ದೀರಾ? ನೀರಲ್ಲಿ ಬಿದ್ದೋಳ್ನ ಆಚೆ ತೆಗೆದು ಪ್ರಾಣ ಉಳಿಸಿದಿಕ್ಕೆ ತಪ್ಪು ತಿಳಿತಿದ್ದೀರಲ್ಲಮ್ಮ. ಇವಳು ಮನೆ ಮನೆ ತಿರುಗಿ ಕೆಂಪು ರೇಷ್ಮೆ ಸೀರೆ ಕೇಳ್ತಾ ಇದ್ರೆ ನನ್ ಮಗಳು ಹಿಂಗ್ ಮಾಡ್ಕೊಂಡೇ ಇರ್ಲಿಲ್ಲ. ಸುಭದ್ರಾ 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 ಅಮ್ಮ ಸುಭದ್ರಾ ಎತ್ತಳಮ್ಮ. ಸುಭದ್ರಾ ಕಟ್ನೆ ಬಂತು. ಸುಭದ್ರಾ ಹೋಗಿ ಆ ಕಡೆ. ನೈನಿ ಸುಭದ್ರಾ ಸುಭದ್ರಾ ನೋಡಮ್ಮ, ಇಲ್ಲಿ ನೋಡ್ರಿ, ನನ್ ಮಗಳಿಗೆ ಪ್ರಜ್ಞೆ ಬಂತಾರೆ. ಹೇಳಮ್ಮ ಸುಭದ್ರಾ, ನನ್ ಬಂಗಾರಿ ಮತ್ತು ಹೇಳಮ್ಮ, ಸುಭದ್ರಾ ಹೇಳು ಸುಭದ್ರಾ. ತಾಯಿ ಆಶೀರ್ವಾದ. ಸುಭದ್ರ ಬದುಕಿದ್ಲು, ಸುಭದ್ರ ಬದುಕ್ಬಿಟ್ಲು. ಶಾಸ್ತ್ರಿ, ಅಮ್ಮ, ನಿನಗೆ ಒಂದು ದಿನ ಟೈಮ್ ಕೊಡ್ತಾ ಇದ್ದೀನಿ. ನಿನ್ನ ಮೊಮ್ಮಗಳು ಈ ಊರನ್ನ ಬಿಟ್ಟು ಹೊರಟೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ನಾನೇ ಊರ್ ಜನರ ಜೊತೆ ಸೇರಿ ಊರಿಂದ ಆಚೆ ಓಡಿಸ್ತೀನಿ ಇವಳನ್ನ.
ಯಾವಾಗ್ಲೂ ನಗುಮುಖ ಇಟ್ಕೊಂಡು ವಂಶದ ಕೀರ್ತಿಗೆ ರಾಣಿಯಂತೆ ಮುತ್ತೈದೆಯಾಗಿ ಹೊರಟು ಹೋದೆ. ಏನ್ ಸಾಧಿಸ್ದೆ ಹೇಳು? ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಹೆಸರು ಮಾತ್ರ ಉಳೀತು. ಆದ್ರೆ ನೀನೇ ಇಲ್ಲ. ನೀನಿದ್ದಿದ್ರೆ ನನಗೆ ಇದ್ರ ಅಗತ್ಯನೇ ಇರ್ತಿರ್ಲಿಲ್ಲ. ನೀನ್ ತೋರ್ಸಿದ ಪ್ರೀತಿನ ನನಗಿನ್ನೂ ಮರೆಯಕ್ಕಾಗ್ತಿಲ್ಲ. ನೀನು ಇಲ್ದೇ ಇದ್ರು ನಿನ್ ಮಗ ವಿಶಾಲ್ ಮುಖದಲ್ಲಿ ನಿನ್ನನ್ನ ನೋಡ್ಬೇಕು ಅನ್ಕೊಂಡೆ. ಅಮೇರಿಕಾಗ್ ಹೋಗ್ದೆ ಇಲ್ಲೇ ಇರ್ತಾನಲ್ವಾಕ? ಖುಷಿ ಆಗತ್ತಕ್ಕ. ವಿಶಾಲ್ ಇಲ್ಲೇ ಇರ್ತಾನೆ ಅಂತ ನಿನ್ ಮುಂದೆ ಇಟ್ಟಿರೋ ದೀಪಾನೇ ಹೇಳ್ತಿದೆ. ನಿನಗೂ ಸಂತೋಷ ತಾನೆ? ಇದೇನಕ್ಕ, ವಿಶಾಲ್ ಇಲ್ಲಿರೋದು ನಿನಗಿಷ್ಟ ಇಲ್ವಾ? ಯಾಕಕ್ಕ? ನಿಂತ್ಕೋ ವಿಶಾಲ್. ವಾಟ್ ಹ್ಯಾಪೆಂಡ್ ಮಾಮ್? ನೀನ್ ಹುಟ್ಟಿದೂರು ಬೆಳೆದಿದೂರು ಮುಕ್ಕಂಟಿಪುರ, ಅಂದ್ರೆ 3ನೇ ಕಣ್ಣು. ನಿಂಗ್ ತುಂಬಾ ದೃಷ್ಟಿಯಾಗಿರುತ್ತೆ. ಹಾಗಂತ ಇಲ್ಲೇ ಸ್ನಾನ ಮಾಡದೆ ಮನೆ ಒಳಗೆ ಹೋಗ್ಬಾರ್ದು ಅಂತ ಅರ್ಥನಾತ್ತೆ? ನೀನು ಮಾಡ್ತೀಯಾ ಹೇಳು? ಹಾ, ಇಲ್ಲ, ನೋನು ಐ ಕಾಂಟ್. ಮತ್ತೆ ತಿಲೋತ್ತಮೆ ಏನೋ ಮಾಡ್ಬೇಕು ಅಂತಿದ್ದಾಳೆ, ಮಾಡ್ಕೊಳ್ಳಿ ಬಿಡು. ನಾನೇನ್ ಮಾಡಲ್ಲ ಅತ್ತೆ, ಮನೆ ಕೆಲ್ಸದವಳು ಮಾಡ್ತಾಳೆ. ನನ್ ಮಗನ್ಗೆ ಹೊರಗಡೆಯವ್ರದ್ದು ಮಾತ್ರ ಅಲ್ಲ, ಮನೆಯವ್ರ ದೃಷ್ಟಿನೂ ತಾಗ್ಬಾರ್ದು. ತೆಗಿ. ನಡಿ ವಿಶಾಲ್. ಅಂದ್ರೆ ತಿಲೋತ್ತಮಾಳಿಂದ ವಿಶಾಲ್ಗೆ ಏನಾದ್ರೂ ಅಪಾಯ ಇದೆ ಅಂತೀಯಾ? ನಿಜಾನಾ? ವಿಶಾಲ್ ಇಲ್ಲಿದ್ರೆ ಅವನಿಗೆ ಅಪಾಯನಾ? ಅಯ್ಯೋ, ನನಗ್ಯಾಕೆ ಈ ಯೋಚನೆ ಬಂದಿಲ್ಲ? ಹಾ ವಿಶಾಲ್, ಡ್ಯಾಡ್ ಆಫೀಸ್ಗೆ ಹೋಗೋಕೆ ಹೊತ್ತಾಗ್ತಾ ಇದೆ, ಬೇಗ ಫ್ರೆಶ್ ಆಗಿ ರೆಡಿ ಆಗು. ಡ್ಯಾಡ್ ಜಸ್ಟ್ ಗಿವ್ ಮಿ 10 minutes. ನಂಗಂತೂ ಒಂದ್ ಅರ್ಧ ಗಂಟೆ ಆದ್ರೂ ಬೇಕಪ್ಪ. ಆ ಕೊಂಬೆತ್ತು ಹಾಕಿರೋ ಸಗಣಿನ ಏನಾದ್ರೂ ಅತ್ತೆ ನೋಡಿದ್ರೆ ಇಡೀ ದಿವಸ ವಾಶ್ರೂಮ್ ಅಲ್ಲೇ ಇರ್ತಿದ್ರು. ಜೋರಾಗಿ ಹೇಳ್ಬಿಟ್ಟೆ ಅನ್ಸುತ್ತೆ. ಜೋರಾಗಲ್ವೇ, ನಿನ್ ತಲೆ ಕೆಟ್ಟಿದೆ. ವಿಶಾಲ್, ಆಫೀಸ್ಗೆ ಹೋಗಕ್ಕೆ ಮುಂಚೆ ನಿಮ್ಮಮ್ಮನ ಆಶೀರ್ವಾದ ತಗೊಂಡ್ ಬಾ. ಯಾವಮ್ಮ ಅಂತ ಕ್ಲಿಯರ್ ಆಗಿ ಹೇಳಿ ಡ್ಯಾಡ್. ನಿಮ್ಮ ತಾಯಿ ಅಂತೂ ಅಲ್ಲ.
ಸಾರಿ ಡ್ಯಾಡ್. ಸುಳ್ಳು ಹೇಳಿ ದೂರ ಹೋದೋರ ಆಶೀರ್ವಾದ ಅನವಶ್ಯಕತೆ ಅನ್ಕೋತೀನಿ. ಆದರೂ ನನ್ನ ಬ್ಲೆಸ್ ಮಾಡೋದಕ್ಕೆ ಈ ಅಮ್ಮ ಇದಾರಲ್ಲ, ಅಷ್ಟು ಸಾಕು. ವಿಶಾಲ್, ವಿಶಾಲ್, ಡ್ಯಾಡ್, ಟೈಮ್ ಆಯ್ತು.